ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಪೊಕ್ಕವರಪು. ಕಾಕ್ರೋಚ್ ಕಾಕ್ರೋಚ್ ಕಾಕ್ರೋಚ್, ಎಲ್ಲೆಲ್ಲೋ ಕಾಕ್ರೋಚ್. ನೀವು ಯಾವ ಕಡೆ ತಿರುಗಿದ್ರು ಸಹ ಕಾಕ್ರೋಚ್ ಚಿತ್ರ ಅಥವಾ ಕಾಕ್ರೋಚ್ ಬಗ್ಗೆ ಚರ್ಚೆಗಳು. ಏನಿದು ಕಾಕ್ರೋಚ್ ಅಂದ್ರೆ? ಕಾಕ್ರೋಚ್ ಜನತಾ ಪಾರ್ಟಿ, CJP ಎಲ್ಲ ಕಡೆ ಆವರಿಸ್ಕೊಂಡಿದೆ. ಅದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ನಿಮಗೂ ಸಹ ಸಾಕಷ್ಟು ವಿಚಾರಗಳು ಗೊತ್ತಿರ್ತವೆ. ಆದರೂ ಸಹ ನಿಮಗೆ ಅದರ ಸಣ್ಣ ಪರಿಚಯ ಮಾಡಿಕೊಟ್ಟು ಆ ನಂತರ ಆಗಿರುವ ದೊಡ್ಡ ಬೆಳವಣಿಗೆಗಳ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ. ಏನಾಗಿದೆ ಆ ಪಕ್ಷದ ವಿಚಾರ ಅಥವಾ ಆ ಒಂದು ಕ್ಯಾಂಪೇನ್ ವಿಚಾರದಲ್ಲಿ ಏನಾಗಿದೆ ಅನ್ನೋದನ್ನು ವಿವರಿಸ್ತೀನಿ. ಅದರ ಜೊತೆಗೆ ಅದನ್ನ ಹೊಸಕ್ಕೆ ಹಾಕಬೇಕು ಅನ್ನುವಂತಹ ಬಿಜೆಪಿಯ ಪ್ಲಾನು ಅಥವಾ ಮೋದಿ ಶಾ ಪ್ಲಾನ್ ಏನು, ಅದಕ್ಕೆ ಏನ್ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಮಿತ್ ಶಾ ಮತ್ತು ಮೋದಿ, ಅದರ ಬಗ್ಗೆ ಏನು ಮಾಹಿತಿ ಬರ್ತಾ ಇದೆ, ನಮಗೇನು ಮಾಹಿತಿ ಬರ್ತಾ ಇದೆ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ಅಭಿಜಿತ್ ದೀಪ್ಗೆ, ಈ ಅಭಿಯಾನವನ್ನ ಆರಂಭಿಸಿರುವಂತಹ ವ್ಯಕ್ತಿ, ಅಮೆರಿಕದಲ್ಲಿ ಇರುವಂತಹ ವ್ಯಕ್ತಿ, ಬಾಸ್ಟನ್ ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವರಿಗೆ ಬರ್ತಾ ಇರುವಂತಹ ಬೆದರಿಕೆ ಕರೆಗಳು ಮತ್ತು ಜೀವಕ್ಕೆ ಅಪಾಯ ಇದೆ ಅನ್ನುವಂತಹ ಅವರ ಹೇಳಿಕೆ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ಈ CJP, ಕಾಕ್ರೋಚ್ ಜನತಾ ಪಾರ್ಟಿ ಹೇಗೆ ಬಂತು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅದರ ಎರಡೇ ಪದಗಳಲ್ಲಿ ಹೇಳಬೇಕು ಅಂತಂದ್ರೆ, ಒಂದು ಕೇಸ್ ವಿಚಾರಣೆ ಸಂದರ್ಭದಲ್ಲಿ ದೇಶದ ಮುಖ್ಯ ನ್ಯಾಯಮೂರ್ತಿ ಚೀಫ್ ಜಸ್ಟಿಸ್ ಚಂದ್ರಕಾಂತ್ ಅವರು ಒಂದು ಮಾತನ್ನ ಹೇಳಿದ್ರು. ಈ ದೇಶದಲ್ಲಿ ನಿರುದ್ಯೋಗಿಗಳು ಎಲ್ಲ ಕಡೆ ಸೇರ್ಕೊಂಡ್ಬಿಡ್ತಾರೆ, ಅವರು ಮೀಡಿಯಾ ಆಗ್ತಾರೆ, ಸೋಷಿಯಲ್ ಮೀಡಿಯಾ ಆಗ್ತಾರೆ, RTI ಕಾರ್ಯಕರ್ತರಾಗ್ತಾರೆ, ಹೋರಾಟಗಾರರಾಗ್ತಾರೆ, ಏನೆಲ್ಲ ಆಗ್ಬಿಟ್ಟು ಎಲ್ಲಾ ಕಡೆ ನುಗ್ಗುಬಿಟ್ಟು ಸಿಸ್ಟಮ್ ಅನ್ನ ಕೆದಕ್ತಾರೆ. ಅವರು ಒಂದು ರೀತಿ ಪ್ಯಾರಾಸೈಟ್ಗಳ ರೀತಿಯಲ್ಲಿ ಇರ್ತಾರೆ, ಅವರು ಕಾಕ್ರೋಚ್ಗಳ ರೀತಿ ಇರ್ತಾರೆ ಅಂತ ಅಂದ್ಬಿಟ್ರು. ಅಲ್ಲಿಗೆ ಯುವ ಜನತೆಯನ್ನ, ಅದರಲ್ಲೂ ನಿರುದ್ಯೋಗಿಗಳನ್ನ ಈ ದೇಶದ ಮುಖ್ಯ ನ್ಯಾಯಮೂರ್ತಿ ಕಾಕ್ರೋಚ್ ಅಥವಾ ಪ್ಯಾರಾಸೈಟ್, ಪರಾವಲಂಬಿ ಜೀವಿ ಅಂತ ಕರೆದಂಗ ಆಗೋಯ್ತು. ಅದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಯಿತು. ಇಡೀ ದೇಶದಲ್ಲಿ ಯುವ ಜನತೆ ಮಾತ್ರ ಅಲ್ಲ, ನಿರುದ್ಯೋಗಿಗಳು ಮಾತ್ರ ಅಲ್ಲ, ಬುದ್ಧಿಜೀವಿ ವಲಯ ಮತ್ತು ಯಾರೆಲ್ಲ ಕಾಮನ್ ಸೆನ್ಸ್ ಇದೆಯೋ ಅವರೆಲ್ಲರೂ ಸಹ ಅದನ್ನ ಟೀಕಿಸಿದ್ರು, ವಿರೋಧಿಸಿದ್ರು. ಅದಕ್ಕೆ ಒಂದು ಪ್ರತಿರೋಧದ ರೀತಿಯಲ್ಲಿ ಒಂದಷ್ಟು ಮಾತಾಯಿತು, ಬರವಣಿಗೆ ಆಯ್ತು, ಎಲ್ಲ ಆಯ್ತು. ಆದ್ರೆ ದಿಢೀರಂತ ಒಂದು ಪೋಸ್ಟರ್ ಬಂದ್ಬಿಡ್ತು. ಹೌದು, ನಾವು ಕಾಕ್ರೋಚ್, ಹಾಗಾಗಿ ನಮ್ಮದೇ ಒಂದು ಪಕ್ಷ ಮಾಡ್ತೀವಿ, ಅದಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೆಸರಿಡ್ತೀವಿ ಅಂತ ಹೆಸರು ಸಮೇತ ಒಂದು ಪೋಸ್ಟರ್ ಬಂದ್ಬಿಡ್ತು. ಅದನ್ನ ಯಾರು ಆರಂಭಿಸಿದ್ದು ಅನ್ನೋದು ಆರಂಭದಲ್ಲಿ ಗೊತ್ತಾಗ್ಲಿಲ್ಲ. ಅನಂತರ ಗೊತ್ತಾಗಿದ್ದು ಅಮೆರಿಕದ ಬೋಸ್ಟನ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿ, 30 ವರ್ಷದ ಅಭಿಜಿತ್ ದೀಪ್ಕೆ ಅನ್ನುವಂತಹ ವ್ಯಕ್ತಿ ಅದನ್ನ ಮಾಡಿರೋದು ಅಂತ. ಅದು ಯಾವ ರೀತಿಯಲ್ಲಿ ಹಿಟ್ ಆಯ್ತು ಅಥವಾ ಪಾಪ್ಯುಲರ್ ಆಯ್ತು ಅಂದ್ರೆ, ಪ್ರತಿ ದಿನ ಮಿಲಿಯನ್ ಗಟ್ಲೆ ಜನ ಅದನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರು. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಕ್ಕೆ ಶುರು ಮಾಡಿದ್ರು, ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಕ್ಕೆ ಶುರು ಮಾಡಿದ್ರು, ಎಕ್ಸ್ ಖಾತೆಯಲ್ಲೂ ಸಹ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರು. 2 ದಿನಕ್ಕೇನೆ ಅದು ಮಿಲಿಯನ್ ಗಟ್ಲೆ ಪಡ್ಕೊಂಡ ತಕ್ಷಣನೇ ಮೋದಿ ಸರ್ಕಾರ ಶೇಕ್ ಆಗೋಯ್ತು. ಎಲ್ಲಿಂದ ಬರ್ತಿದೆ ಇಷ್ಟೊಂದು ಅವರಿಗೆ ಫಾಲೋಯಿಂಗ್ ಅಂತ. ಹೇಗೋ ಮಾಡಿ ಎಕ್ಸ್ ಖಾತೆಯನ್ನ ಡಿಲೀಟ್ ಮಾಡಿಸಿದ್ರು, ಬ್ಯಾನ್ ಮಾಡಿಸಿದ್ರು, ಬ್ಲಾಕ್ ಮಾಡಿಸಿದ್ರು. ಆದ್ರೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಕ್ಷಣಕ್ಕೂ ಸಹ ಲೆಕ್ಕ ಓಡ್ತಾನೆ ಇದೆ. ಈ ಕ್ಷಣಕ್ಕೆ 22 ಮಿಲಿಯನ್ ದಾಟ್ಬಿಟ್ಟಿದೆ ಫಾಲೋವರ್ಸ್, 22 ಮಿಲಿಯನ್ ದಾಟ್ಬಿಟ್ಟಿದೆ. ಬಿಜೆಪಿ ಇದೆಷ್ಟು ಗೊತ್ತಾ? ಇಷ್ಟು ವರ್ಷದಿಂದ ಇರುವಂತಹ ಬಿಜೆಪಿ, ಜಗತ್ತಿನ ಅತಿ ದೊಡ್ಡ ಪಕ್ಷ ಅಂತ ಹೇಳ್ಕೊಂಡು ಓಡಾಡುವಂತಹ ಬಿಜೆಪಿದು ಕೇವಲ 9+ ಮಿಲಿಯನ್. ಕಾಂಗ್ರೆಸ್ ಎಷ್ಟು ಗೊತ್ತಾ? ಇಷ್ಟು ವರ್ಷದಿಂದ, ಒಂದು ಶತಮಾನದಿಂದ ಇದೀವಿ ನಾವು, 100 ವರ್ಷದಿಂದ ಇದೀವಿ ಅಂತ ಹೇಳತ್ತಲ್ಲ, 125 ವರ್ಷ ನಮಗೆ ವಯಸ್ಸು ಅಂತ ಹೇಳ್ಕೊಂಡು ಓಡಾಡುತ್ತಲ್ಲ, ಅದಕ್ಕಿರೋದು ಕೇವಲ 13 ಮಿಲಿಯನ್. ಇವರಿಬ್ಬರದು ಸೇರಿಸಿದ್ರೆ 22 ಮಿಲಿಯನ್. ಆ 22 ಮಿಲಿಯನ್ ಕಾಕ್ರೋಚ್ ಜನತಾ ಪಾರ್ಟಿಗೆ ಬಂದ್ಬಿಟ್ಟಿದೆ. ಅಲ್ಲಿಗೆ ಇಡೀ ದೇಶದಲ್ಲಿ ಕಾಕ್ರೋಚ್ ಕಾಕ್ರೋಚ್ ಕಾಕ್ರೋಚ್, ಯಾವ ಕಡೆ ನೋಡಿ ಕಾಕ್ರೋಚ್ ಚಿತ್ರ, ಕಾಕ್ರೋಚ್ ಪೋಸ್ಟರ್, ಕಾಕ್ರೋಚ್ ಬಗ್ಗೆ ಚರ್ಚೆ, ಅಂತಹ ಪರಿಸ್ಥಿತಿ ನಿರ್ಮಾಣ ಹಾಗೆ ಹೋಯ್ತು. ಸೊ ಹೀಗೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಅಸ್ತಿತ್ವಕ್ಕೆ ಬಂದಿದ್ದು, ಅಥವಾ ಅದು ರಿಯಲ್ ಆಗಿ ಪಾರ್ಟಿ ಅಲ್ಲ, ಅದೊಂದು ಅಭಿಯಾನ. ಮುಂದೆ ಪಕ್ಷ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆ ರೀತಿ ಬಂತು. ಸರ್ಕಾರ ಅದನ್ನು ಬ್ಯಾನ್ ಮಾಡೋದಕ್ಕೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಕೆಲವನ್ನ ಬ್ಲಾಕು ಮಾಡಿಸ್ಬಿಡ್ತು. ಆ ನಂತರ CJI ಕಡೆಯಿಂದ ಸ್ಪಷ್ಟನೆ ಬಂತು. ನಾನು ಹೇಳಿದ್ದು ನಿರುದ್ಯೋಗಿಗಳಿಗೆ ಅಲ್ಲ,
ಫೇಕ್ ಸರ್ಟಿಫಿಕೇಟ್ ಇಟ್ಕೊಂಡಿರೋರಿಗೆ ನಾನು ಹೇಳಿದ್ದು ಅಂತ ಅವರೊಂದು ಸ್ಪಷ್ಟನೆ ಕೊಟ್ಟರು. ಬಟ್ ಆ ಸ್ಪಷ್ಟನೆ ಯಾವುದೇ ರೀತಿಯಲ್ಲೂ ಸಹ ಈ ಅಭಿಯಾನವನ್ನ ತಟ್ಟಲೇ ಇಲ್ಲ. ಜನ ಫಿಕ್ಸ್ ಆಗ್ಬಿಟ್ಟಿದ್ರು, ನಮ್ಮನ್ನ ಕಾಕ್ರೋಚ್ ಅಂದಿದ್ದಾರೆ ಅಂತ ಯುವ ಜನತೆ ಪಟ್ಟು ಹಿಡಿದು ಕೂತ್ಕೊಂಡ್ರು. ತಾವೇನು ಅನ್ನೋದನ್ನ ಈ ರೀತಿ ತೋರ್ಸೋಕ್ ಶುರು ಮಾಡಿದ್ರು. ಸೊ ಸರ್ಕಾರ ಆ ಕಡೆಗೆ ಬಂದಿದೆ. ಈಗ ಏನ್ ಪ್ಲಾನ್ ಮಾಡ್ಕೊಂಡಿದೆ ಸರ್ಕಾರ ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಇದನ್ನ ಹೊಸಕಿ ಹಾಕೋದಕ್ಕೆ, ಜಿರ್ಲೆನ ಹೊಸಕಿ ಹಾಕೋದಕ್ಕೆ ಈ ಸರ್ಕಾರ, ಮೋದಿ ಅಮಿತ್ ಶಾ ಸರ್ಕಾರ ಏನ್ ಪ್ಲಾನ್ ಮಾಡ್ಕೊಂಡಿದೆ ಅದನ್ನ ಆಮೇಲೆ ಹೇಳ್ತೀನಿ. ಇದರ ನಡುವೆ ನಾವು ನೋಡ್ಬೇಕಾಗಿರುವಂತಹದ್ದು, ಈ ಒಂದು ಕಾಕ್ರೋಚ್ ಅನ್ನುವಂತಹ ಹೆಸರಲ್ಲಿ ಬಂದ ಈ ಪಕ್ಷ ಅಥವಾ ಈ ಅಭಿಯಾನಕ್ಕೆ ಜನ ಯಾಕೆ ಇಷ್ಟೊಂದು ಬೆಂಬಲ ಕೊಟ್ರು? ಯಾಕೆ ಕೊಟ್ರು ಬೆಂಬಲ? ಅದು ಅವರು ತಂದಂತಹ ಅಂಶಗಳ ಮೇಲೆ ಇದೆ, ಅವ್ರು ನೀಡಿರುವಂತಹ ವಾಗ್ದಾನಗಳ ಮೇಲೆ ಇದೆ. ನಾವೇನಾದ್ರು ಸರ್ಕಾರಕ್ಕೆ ಬಂದ್ರೆ ಏನ್ ಮಾಡ್ತೀವಿ ಅಂತ ಅವ್ರು ಹೇಳಿದಾರಲ್ಲ ಅಂಶಗಳು, ಅವು ಜನರನ್ನ ಸೆಳೆದು ಬಿಡುತ್ತೆ. ಅವರ ಮೊದಲನೇ ಪಾಯಿಂಟ್ ಇದ್ದಿದ್ದೆ, CJI ಸ್ಥಾನದಿಂದ ನಿವೃತ್ತಿಯಾದ ನಂತರ ಆ ವ್ಯಕ್ತಿಗೆ ಯಾವುದೇ ಹುದ್ದೆಯನ್ನು ಕೊಡೋದಿಲ್ಲ, ಅದರಲ್ಲೂ ರಾಜ್ಯಸಭಾ ಮೆಂಬರ್ ಮಾಡೋದಿಲ್ಲ ಅಂತ ಹಾಕಿದ್ರು. ಈ ಹಿಂದೆ ಬಿಜೆಪಿ ಸರ್ಕಾರಕ್ಕೆ ಅಥವಾ ಬಿಜೆಪಿಗೆ RSSಗೆ ಅನುಕೂಲಕರವಾದಂತಹ ತೀರ್ಪು ನೀಡಿದ್ದಾರೆ ಅಂತ ಆ ಆರೋಪಗಳು, ಅನುಮಾನಗಳು ಬಂದಂತಹ ವ್ಯಕ್ತಿಗಳು CJI ಆಗಿದ್ದು ರಿಟೈರ್ ಆದ ತಕ್ಷಣ ಬಿಜೆಪಿ ಕಡೆಯಿಂದ ರಾಜ್ಯಸಭಾ ಮೆಂಬರ್ಗಳಾಗಿ ಇವತ್ತು ರಾಜ್ಯಸಭೆಯಲ್ಲಿ ಕೂತಿದ್ದಾರೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ ಅನ್ನೋದು ಬಹಳ ಮುಖ್ಯವಾದ ಅಂಶವಾಗಿ ಈ CJP ತಗೊಂಡು ಬಂತು, ಕಾಕ್ರೋಚ್ ಜನತಾ ಪಾರ್ಟಿ. ಇನ್ನು ಎರಡನೇದು ಎಲೆಕ್ಷನ್ ಕಮಿಷನ್ ಮೇಲೆ ತಗೊಂಡು ಬಂತು. ಎಲೆಕ್ಷನ್ ಕಮಿಷನ್ ಒಂದೇ ಒಂದು ವೋಟಲ್ಲಿ ಮೋಸ ಮಾಡಿದ್ರು ಸಹ, ಒಬ್ಬ ಮತದಾರರಿಗೆ ಅನ್ಯಾಯ ಆಗಿದ್ರು ಸಹ ಅವರನ್ನ ದೇಶದ್ರೋಹದ ಅಡಿಯಲ್ಲಿ ಬಂಧಿಸಲಾಗುವುದು. UAPA ಅಡಿಯಲ್ಲಿ ಬಂಧಿಸ್ತೀವಿ. ಆದ್ರೆ ಬಿಜೆಪಿ ಸರ್ಕಾರ ಏನ್ ಮಾಡಿಟ್ಟಿದೆ, ಈಗಿರುವ ಚೀಫ್ ಎಲೆಕ್ಷನ್ ಕಮಿಷನರ್ ಅಥವಾ ಯಾರೇ ಚೀಫ್ ಎಲೆಕ್ಷನ್ ಕಮಿಷನರ್ ಆದ್ರೆ ಅವರು ರಿಟೈರ್ ಆದ್ಮೇಲೆ ಅವ್ರ ಮೇಲೆ ಕೇಸೇ ಹಾಕೋಂಗಿಲ್ಲ ಅಂತ ಸಂಸತ್ತಿನಲ್ಲಿ ಬಿಲ್ ಪಾಸ್ ಮಾಡಿ ಇಟ್ಟಿದೆ. ಅವ್ರಿಗಷ್ಟು ಇಮ್ಯುನಿಟಿ ಕೊಟ್ಟಿದೆ, ಅಷ್ಟು ಇಮ್ಯುನಿಟಿ ಇದೆ ಚೀಫ್ ಎಲೆಕ್ಷನ್ ಕಮಿಷನರ್ಗೆ. ಹಾಗಾಗಿ ಅವ್ರು ಧೈರ್ಯವಾಗಿ ಏನ್ ಬೇಕಾದ್ರೂ ಮಾಡ್ತಿದ್ದಾರೆ, SIR ಹೆಸರಿನಲ್ಲಿ, ಇನ್ಯಾವುದೇ ಹೆಸರಿನಲ್ಲಾಗ್ಲಿ. ಅದಕ್ಕೆ ತದ್ವಿರುದ್ಧವಾಗಿ ತಂದಿಟ್ಟಿದ್ದಾರೆ. ಇಂಥ ಅಂಶಗಳು ಜನರನ್ನ ಸೆಳೆದು ಬಿಡ್ತು, ಇಂತಹ ಅಂಶಗಳು. ಈ ಕಾರಣಕ್ಕಾಗಿಯೇ ದಿಢೀರಂತ ಇದು ಎದ್ದು ಬಿಡ್ತು. 22 ಮಿಲಿಯನ್ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ. ಅದನ್ನು ಬ್ಯಾನ್ ಮಾಡ್ಬಿಡ್ತಾರೆ, ಇನ್ನೇನು ಅದೊಂದು ದೊಡ್ಡ ಕೆಲಸ ಏನಲ್ಲ. ಅದು ಮೆಟಾದ ಭಾಗ ಇನ್ಸ್ಟಾಗ್ರಾಮು. ಮೆಟಾದಲ್ಲಿ ಅಂಬಾನಿದು ಶೇರ್ಸ್ ಇದೆ ದೊಡ್ಡ ಮಟ್ಟದಲ್ಲಿ, ಸಾಕಷ್ಟು ಅದನ್ನು ಬ್ಲಾಕ್ ಮಾಡಕ್. ಬಟ್ ಆ ರೀತಿಯಾದಂತಹ ಮನಸ್ಥಿತಿ ಬಂದಿದೆಯಲ್ಲ, ಎಲ್ಲ ಕಡೆ ನಾನು ಕಾಕ್ರೋಚ್ ಅಂತ ಓಡಾಡ್ತಿದಾರಲ್ಲ ಕೆಲವರೆಲ್ಲ, ಕೆಲವು ಸರ್ಕಾರಿ ಕಚೇರಿಗಳ ಮುಂದೆ ಹೋಗಿ ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ ಕಾಕ್ರೋಚ್ ಪಾರ್ಟಿ ಹೆಸರಿನಲ್ಲಿ. ಆಲ್ರೆಡಿ ಅವ್ರಿಗೆ ಅವರೇ ಹುದ್ದೆಗಳನ್ನ ಕೊಟ್ಕೊಂಡ್ಬಿಟ್ಟಿದ್ದಾರೆ, ಅವರೇ ಹೋರಾಟಗಳನ್ನ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಅಮಿತ್ ಶಾ ಮತ್ತು ಇದನ್ನ ಶೇಕ್ ಮಾಡ್ಬಿಟ್ಟಿದೆ. ಹಾಗಾಗಿ ಏನ್ ಮಾಡಬೇಕು, ಅದನ್ನ ಹೊಸಕಿ ಹಾಕಬೇಕು. ಹೊಸಕಿ ಹಾಕೋದಕ್ಕೆ ಮೊದಲನೇ ಭಾಗವಾಗಿ ಏನ್ ಮಾಡಿದ್ರು, ಕೊಲೆ ಬೆದರಿಕೆ, ಜೀವ ಬೆದರಿಕೆ. ಯಾರಿಗೆ? ಅಭಿಜಿತ್ ದೀಪ್ಕೆಗೆ, ಅಮೆರಿಕದಲ್ಲಿರುವಂತಹ ವ್ಯಕ್ತಿಗೆ ಇಲ್ಲಿಂದ ಕೊಲೆ ಬೆದರಿಕೆಗಳು, ಕರೆಗಳು ಮತ್ತು ಮೆಸೇಜ್ಗಳು. ಸುಮ್ನೆ ಆರೋಪ ಅಲ್ಲ, ಕೊಲೆ ಮತ್ತು ಮೆಸೇಜ್ಗಳು. ಆ ಕೊಲೆ ಕಾಲ್ಸ್ ಎಲ್ಲಿಂದ ಬಂತು, ಯಾವ ನಂಬರ್ ಇಂದ ಬಂತು ಅಂತ ನಂಬರ್ ಸಮೇತವಾಗಿ ಅಭಿಜಿತ್ ಹಾಕೊಂಡಿದ್ದಾರೆ. ಏನಂತ ಕೊಲೆ ಬೆದರಿಕೆ? ಈ ಒಂದು ಅಭಿಯಾನವನ್ನ ನಿಲ್ಲಿಸಬೇಕು, ಕ್ಲೋಸ್ ಮಾಡಬೇಕು, ಪ್ಲಸ್ ಬಿಜೆಪಿಗೆ ಸೇರ್ಕೋಬೇಕು. ಇಲ್ಲದೆ ಹೋದ್ರೆ ಅಮೆರಿಕದಲ್ಲೇ ಬಂದು ನಿನ್ನನ್ನು ಕೊಲೆ ಮಾಡ್ತೀವಿ, ಅಮೆರಿಕದಲ್ಲೇ ನೀನು ಕೊಲೆ ಆಗ್ತೀಯಾ, ಹೀಗೆ ಬೆದರಿಕೆಗಳು. ಅದರ ಜೊತೆಗೆ ದಾರಿ ತಪ್ಪಿಸುವಂತಹ ಹಳೆ ಟ್ರಿಕ್ ಇದೆಯಲ್ಲ ಬಿಜೆಪಿದು, ಯಾವುದೇ ಆಗ್ಲಿ ಅದಕ್ಕೆ ಪಾಕಿಸ್ತಾನವನ್ನು ಹೇಳ್ಕೊಂಡು ಬನ್ನಿ, ಹಿಂದೂಗಳು ಅಪಾಯದಲ್ಲಿದ್ದಾರೆ ಅಂತ ಹೇಳ್ಕೊಂಡು ಬನ್ನಿ, ಧರ್ಮದ ಲೇಪನ ಹಚ್ಬಿಟ್ಟು ಆ ಅಭಿಯಾನಗಳನ್ನ, ಆ ಹೋರಾಟಗಳನ್ನ ಹತ್ತಿಕ್ಕೋದು, ವಿಪಕ್ಷಗಳನ್ನ ಹತ್ತಿಕ್ಕೋದು. ಅದನ್ನ ಇಲ್ಲಿಯೂ ಸಹ ಟ್ರೈ ಮಾಡಿದ್ರು. ಒಂದು ಫೇಕ್ ಡೇಟಾವನ್ನ ರಿಲೀಸ್ ಮಾಡಿದ್ರು. 49% ಫಾಲೋವರ್ಸು ಪಾಕಿಸ್ತಾನದವರು, 14% ಬಾಂಗ್ಲಾದೇಶದವರು, ಮಿಕ್ಕವರು ಅಮೆರಿಕದಂತಹ ಬೇರೆ ಬೇರೆ ದೇಶ. ಯಾವೆಲ್ಲ ದೇಶಗಳು ಬಂದಿದ್ದಾವೆ ಅಲ್ಲಿ ನೋಡಿ. ಭಾರತದಿಂದ ಕೇವಲ 9% ಜನ ಮಾತ್ರ ಮೆಂಬರ್ಸ್ ಆಗಿರೋದು ಅಂತ ಒಂದು ಫೇಕ್ ಡೇಟಾ ಬಿಟ್ರು. ಅದನ್ನ ದೊಡ್ಡ ದೊಡ್ಡ ಬಿಜೆಪಿ ನಾಯಕರೆಲ್ಲ ಹಂಚ್ಕೊಂಡ್ಬಿಟ್ರು. ಕೆಲವೇ ಗಂಟೆಗಳಲ್ಲಿ ಅದು ಫೇಕ್ ಅಂತ ಗೊತ್ತಾಯ್ತು. ಆದ್ರೆ ಒಬ್ಬನಿಗೂ ಮಾನ ಮರ್ಯಾದೆ ಇಲ್ವೇ ಇಲ್ಲ ಬಿಜೆಪಿಯಲ್ಲಿ. ಯಾವನೂ ಬಂದು ಅಟ್ಲೀಸ್ಟ್ ಕಣ್ತಪ್ಪಿನಿಂದ ಆಗೋಯ್ತು ಅಂತಲೂ ಹೇಳಲಿಲ್ಲ.
ಕ್ಷಮೆ ಕೇಳೋದು ಬಿಡಿ, ವಿಷಾದನೂ ವ್ಯಕ್ತಪಡಿಸ್ಲಿಲ್ಲ. ಅದನ್ನು ಹಾಗೇ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬಿಟ್ಟಿದ್ದಾರೆ. ಪಾಕಿಸ್ತಾನದಿಂದ ಇದು ಆಪರೇಟ್ ಆಗ್ತಿರೋದು, ಪಾಕಿಸ್ತಾನದವ್ರು 49% ಫಾಲೋವರ್ಸ್ ಇದ್ದಾರೆ ಇದರಲ್ಲಿ ಅಂತ. ಎಂತಹ ಸುಳ್ಳು, ಎಂತಹ ಕ್ರಿಮಿನಲ್ ಬ್ರೈನ್ ನೋಡಿ ಅವ್ರದ್ದು. ಅದೆಲ್ಲ ಈ ಈ ಈ ಲೋ ಲೆವೆಲ್ ಬಿಜೆಪಿ RSS ಸಂಘ ಪರಿವಾರ ಮಾಡ್ತಿದ್ರೆ, ಈ ಹೈ ಲೆವೆಲ್ ಇದಾರಲ್ಲ ಮೋದಿ ಮತ್ತು ಅಮಿತ್ ಶಾ, ಅವ್ರ ಲೆಕ್ಕಾಚಾರಗಳು ಬೇರೆ. ಅವ್ರೇನ್ ಮಾಡ್ತಿದ್ದಾರೆ ಅದು ಕೊನೆಯದಾಗಿ ಈಗ ನಾವು ನೋಡಬಹುದಾದಂತಹ ಅಂಶ ಅಂದ್ರೆ, ಅವರು ಆದಷ್ಟು ಎಕ್ಸ್ ಖಾತೆನೆಲ್ಲ ಬ್ಯಾನ್ ಮಾಡಿ ಕೂತಿದ್ದಾರೆ. ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಅನ್ನ ಬ್ಲಾಕ್ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅಭಿಜಿತೆ ಹೇಳ್ಕೊಂಡಿದ್ದಾರೆ, ನಾನು ಭಾರತಕ್ಕೆ ಬಂದು ಇಳಿದ ತಕ್ಷಣನೇ ನನ್ನನ್ನು ಬಂಧಿಸುವ ಎಲ್ಲ ಸಾಧ್ಯತೆಗಳು ಇದೆ ಅಂತ. ಅದಕ್ಕೆ ಬೇಕಾದಂತಹ ಎಲ್ಲ ಕೆಲಸಗಳನ್ನ ಹೋಮ್ ಮಿನಿಸ್ಟ್ರಿ ರೆಡಿ ಮಾಡ್ಕೊಳ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ, ಮಾಹಿತಿಗಳು ಬರ್ತಾ ಇದೆ. ದೇಶದಲ್ಲಿ ಏನೆಲ್ಲ ಆಗ್ತಿದೆ ಈಗ, ಯುದ್ಧದ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಕೊರತೆ, ಗ್ಯಾಸ್ ಶಾರ್ಟೇಜು, ಏನೆಲ್ಲ ಸಮಸ್ಯೆಗಳ ನಡುವೆ ಸಹ ಹೋಮ್ ಮಿನಿಸ್ಟರ್ ಆಗಿರುವಂತಹ ಅಮಿತ್ ಶಾ ಗಂಭೀರವಾಗಿ ಅಧಿಕಾರಿಗಳ ಜೊತೆ ಒಂದು ದಿನ ಚರ್ಚೆ ಮಾಡಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಮಾಡಿದ್ದೆಲ್ಲ ಎಲೆಕ್ಷನ್. ಅದಕ್ಕೇನು ಮಾಡಬೇಕು, ಹೇಗೆ ಜನರನ್ನ ಮರಳು ಮಾಡಿ ಓಟ್ ಹಾಕಿಸ್ಕೊಳ್ಬೇಕು, ಹೇಗೆ ಹಿಂದೂ ಮುಸ್ಲಿಂ ಮಾಡಿ ಓಟ್ ಹಾಕಿಸ್ಕೊಂಡು ಎಲೆಕ್ಷನ್ ಗೆಲ್ಲಬೇಕು, ಇದಕ್ಕೆ ಮೀಟಿಂಗ್ ಮಾಡಿದ್ದಾರೆ ಹೊರತು ಅಮಿತ್ ಶಾ ಯಾವತ್ತೂ ಸಹ ದೇಶದ ಸಮಸ್ಯೆಗೆ ಮೀಟಿಂಗ್ ಮಾಡೇ ಇಲ್ಲ. ಅದೇ ರೀತಿ ಈಗ ಈ ಕಾಕ್ರೋಚ್ ಜನತಾ ಪಾರ್ಟಿನ ಹೊಸಕಿ ಹಾಕೋದು ಹೇಗೆ ಅಂತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ಹೇಗೆ ಬರ್ತಾ ಇದೆ ಇಷ್ಟೊಂದು ಫಾಲೋವರ್ಸ್, ಯಾರು ಈ ಫಾಲೋವರ್ಸು, ಹೇಗೆ ಆಗ್ತಿದೆ ಇದು, ಹೆಂಗ್ ಆಪರೇಟ್ ಆಗ್ತಿದೆ, ಇದ್ರ ಹಿಂದೆ ಯಾರಿದ್ದಾರೆ, ಮುಂದೆ ಯಾರಿದ್ದಾರೆ, ಫಂಡಿಂಗ್ ಯಾರ್ದು, ಏನು ಎತ್ತ, ನನಗೆ ಇಮ್ಮಿಡಿಯೇಟ್ ಆಗಿ ಗೊತ್ತಾಗಬೇಕು, ಎಲ್ಲ ಬ್ಲಾಕ್ ಆಗಬೇಕು, ಎಲ್ಲ ಮುಗಿಸ್ಬಿಡ್ಬೇಕು, ಅದು ಜನರ ಮನಸ್ಸಿಂದನೇ ಹೊಡೆದು ಬಿಸಾಕ್ಬೇಕು. ಆ ರೀತಿ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಅಧಿಕಾರಿಗಳ ಜೊತೆ ಬ್ಯಾಕ್ ಟು ಬ್ಯಾಕ್ ಸರದಿ ಮೀಟಿಂಗ್ಗಳು, ಮೋದಿಯವ್ರ ಜೊತೆನೂ ಆಗಿರ್ತವೆ ಮೀಟಿಂಗ್ಗಳು. ಇದು ಸರ್ಕಾರದ ಮಟ್ಟದಲ್ಲಿ ಮೋದಿ ಅಮಿತ್ ಶಾ ನಡೆಸ್ತಾ ಇರೋದು ಈ ಜಿರಳೆ ಗ್ಯಾಂಗ್ ಅನ್ನ ಅಥವಾ ಈ ಜಿರಳೆ ಅಭಿಯಾನವನ್ನ ಹೊಸಕಿ ಹಾಕೋದಕ್ಕೆ ಇವರು ಏನೇನ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಈಗ ಬರ್ತಿದ್ದಂತಹ ಮಾಹಿತಿ. ಸೊ ಇದಿಷ್ಟು ಈ CJP ಕಾಕ್ರೋಚ್ ಜನತಾ ಪಾರ್ಟಿ ಏನು ಎಲ್ಲ ಕಡೆ ಚರ್ಚೆ ಆಗ್ತಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಆಲ್ಮೋಸ್ಟ್ ಎಲ್ಲ ಅಂಶಗಳನ್ನು ಸಹ ನಿಮಗೆ ವಿವರಿಸಿದ್ದೀನಿ. ಇನ್ನು ಮೇಲಾಗುವಂತಹ ಡೆವಲಪ್ಮೆಂಟ್ಗಳು ಏನಾದರೂ ಇದ್ರೆ ಮತ್ತೆ ನಿಮ್ಮ ಮುಂದೆ ಬಂದು ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೋಡೋಣ ಏನೇನಾಗತ್ತೆ ಅಂತ. ಇದೊಂದು ಕ್ರಾಂತಿಯ ರೂಪ ಪಡ್ಕೊಳ್ಳುತ್ತಾ, ಪೊಲಿಟಿಕಲ್ ಪಾರ್ಟಿ ರೂಪ ಪಡ್ಕೊಳ್ಳುತ್ತಾ ಗೊತ್ತಿಲ್ಲ. ವಿ ಹ್ಯಾವ್ ಟು ಜಸ್ಟ್ ವೇಟ್ ಅಂಡ್ ವಾಚ್ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.